ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ರೀತಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಹೊಸ ಡಿಸೈನ್ಸ್ ನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಬನ್ನಿ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ 6 ಎಳೆ ದಾರ ಹಾಗೆ ನೀಡಲ್ ನಂಬರ್ 10 ನ ತಗೊಂಡಿದ್ದೀನಿ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ನಾವಿವಾಗ ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ನೋಡ್ಕೊಳ್ಳಿ ಎಲ್ಲಿ ರೀಚ್ ಆಗುತ್ತೆ ಅಂತ. ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಅಂದ್ರೆ 5 ಚೈನ್ ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಸುಕ್ಕೇನಾದ್ರೂ ಬಂದಿದ್ಯಾ, ಕರೆಕ್ಟ್ ಆಗಿದ್ಯಾ ಅಂತ ಹೇಳಿ. ಕರೆಕ್ಟ್ ಆಗಿದ್ರೆ ಕಂಟಿನ್ಯೂ ಮಾಡಿ. ಇನ್ ಕೇಸ್ ಸುಕ್ಕಾಗಿತ್ತು ಅಂತ ಅಂದ್ರೆ ರಿಮೂವ್ ಮಾಡಿ ಮತ್ತೆ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ನಾನಿವಾಗ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ನೀವು 5 ಚೈನ್ ಬದಲು 6 ಚೈನ್ ಕೂಡ ಈ ಒಂದು ಡಿಸೈನ್ಗೆ ಹಾಕೋಬಹುದು. ಇದು ಸಹ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಬೀಡು ನಾನು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ನಾನು ಶಾಪ್ ಮಾಡಿರೋದು. ಸೊ ಬೀಡ್ಸ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಒಂದ್ಸತಿ ನೀವು ಚೆಕ್ ಮಾಡಿ. ಹಾಗೆ ಬೀಡ್ ನ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಚೆಕ್ ಮಾಡಿ. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಂಡು ಆಮೇಲೆ ಇದನ್ನ ಲೇಸ್ಗೆ ಮತ್ತೆ ನಾನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಬೀಡ್ ಅಂತ ಹೇಳಿ. ಮತ್ತೆ ಇವಾಗ ಲಾಕ್ ಆದ್ಮೇಲೆ ಅದ್ರ ಪಕ್ಕನೆ ಇನ್ನ ಒಂದು ಸಿಂಗಲ್ ಕ್ರೋಶೆ. ಬೀಡ್ ನ ಆ ಕಡೆ ಈ ಕಡೆ ಮಾತ್ರ ಒಂದೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಬೇರೆ ಎಲ್ಲೂ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಈ ಡಿಸೈನ್ ನಾನು ಹಾಕ್ತಾ ಇಲ್ಲ. ಮತ್ತೆ ಇವಾಗ ನಾವು 5 ಚೈನ್ಗಳನ್ನ ಹಾಕೊಳ್ಳೋಣ. 5 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಬೀಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಅವರ ವೆಬ್ಸೈಟ್ ಅಲ್ಲಿ ಇದೆ, ಬೇಕಂದ್ರೆ ನೀವು ತರಿಸ್ಕೋಬಹುದು. ಆದಷ್ಟು ಬೇಗ ಆರ್ಡರ್ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ಟಾಕ್ ಖಾಲಿ ಆದ್ರೆ ಮತ್ತೆ ನನಗೇನೆ ಕಮೆಂಟ್ ಮಾಡ್ತೀರಾ ನೀವು ಸ್ಟಾಕ್ ಇಲ್ಲ ಬೀಡ್ಸ್ ಅಂತ ಹೇಳಿ. ಸೊ ಯಾರಿಗೆಲ್ಲ ಬೀಡ್ಸ್ ಈ ಡಿಸೈನ್ ಬೇಕು ಅನ್ನೋರು ದಯವಿಟ್ಟು ಅವರ ಒಂದು ವೆಬ್ಸೈಟ್ ಅಲ್ಲಿ ಇರುತ್ತೆ, ಒಂದ್ಸತಿ ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಮತ್ತೆ ನಾನು 5 ಚೈನ್ ಹಾಕೊಂಡು ಆ 5 ಚೈನ್ ಕೂಡ ಎಲ್ಲಿಗೆ ಬರುತ್ತೆ ನೋಡಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಂಡೆ. ಲಾಕ್ ಆದ್ಮೇಲೆ ಮತ್ತೆ 5 ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಈ 5 ಚೈನ್ ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಅದ್ರ ಪಕ್ಕನೆ ಇನ್ನ ಒಂದು ಲಾಕ್ ಹಾಕೋಬೇಕು. ಅಂದ್ರೆ ಬೀಡ್ ಹಾಕ್ತಿವಲ್ವಾ ಆತರ. ಸೊ ಬೀಡ್ ಹಾಕೋದ್ಕಿಂತ ಮುಂಚೆ 2 ಟೈಮ್ಸ್ ಹಾಕಿದ್ವಿ 5 ಚೈನ್. ಬೀಡ್ ಹಾಕದ್ಮೇಲೆ 3 ಟೈಮ್ಸ್ 5 ಚೈನ್ ಹಾಕೊಂಡಿದೀನಿ. ಸೊ ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ ಬೀಡ್ ಅನ್ನ ಹಾಕೊಳ್ಳಿ. ಫ್ಲವರ್ ಶೇಪ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಬೀಡ್ ಇದು. ಸೊ ಡಿಸೈನ್ ಫೈನಲ್ ಲುಕ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಬೀಡು ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ, ಇವಾಗ್ಲೂ ಅಷ್ಟೇ ಬೀಡ್ ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ನ ಇಲ್ಲಿ ಟೈಟ್ ಆಗಿ ಲಾಕ್ ಮಾಡ್ಕೋಬೇಡಿ, ಸ್ವಲ್ಪ ಲೂಸ್ ಆಗಿ ಬೀಡ್ ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಎಲ್ಲಿಗೆ ಬರುತ್ತೆ ನೋಡಿ ಲೇಸ್ಗೆ ಫಿಕ್ಸ್ ಮಾಡ್ಕೊಂಡಿದೀನಿ. ಆಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಬೀಡ್ ನ 2 ಸೈಡು ಒಂದೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ತೀನಿ ಅಷ್ಟೇ. ಸೊ ಇದೇ ತರ ಫುಲ್ಲು ನಾವು ನಾನು 3 ಆರ್ಚ್ ಅಷ್ಟೇ ಮಾಡ್ತಾ ಇದ್ದೀನಿ. ಸೀರೆ ಪೂರ್ತಿ ಮಾಡಿದ್ರೆ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 5 ಚೈನ್ 2 ಟೈಮ್ಸ್ ಬಂದಿದೆ. ಇನ್ ಬಿಟ್ವೀನ್ 5 ಚೈನ್ ನಾನು 3 ಟೈಮ್ಸ್ ಹಾಕೊಂಡಿದ್ದೀನಿ. ಬೀಡ್ ನ 2 ಸೈಡು ಒಂದೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ಮತ್ತೆ ಇವಾಗ ನಾನು ಚೈನ್ ಹಾಕೋತಾ ಇದ್ದೀನಿ. ಸೊ ಇಲ್ಲೂ ಸಹ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇವಾಗ ಲೇಸ್ ನ ಟರ್ನ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ 5 ಚೈನ್ ಲಾಕ್ ಇತ್ತಲ್ವಾ, ಈ ಒಂದು ಲಾಕ್ ನ ಮೇಲೆ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಮತ್ತೆ ಇವಾಗ ಬೇಸ್ ಲೈನ್ ಅಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಮತ್ತೆ ಇಲ್ಲೂ ಸಹ ನಾನು 5 ಚೈನ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ 2 ರೀತಿ ಕ್ಲಾಸಸ್ ನ ತಗೋತೀನಿ ನಾನು. 5 ಚೈನ್ ಹಾಕಿ ನೋಡಿ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ನಾನು ಲಾಕ್ ಅನ್ನ ಮಾಡ್ಕೊಂಡೆ. ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಗೆ ಬಿಡ್ತೀನಿ, ಅದನ್ನ ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ, ಇದನ್ನ ಹಾಗೆ ಬಿಡ್ತೀನಿ ನಾನು. ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ, ಇಲ್ಲಿ ಬೀಡ್ ನ ಲಾಕ್ ಮಾಡಿದಾಗ ಈ ರೀತಿ ಹಿಂದೆಗಡೆ ಬೀಡ್ ನ ಹಿಂದೆಗಡೆ ದಾರ ಬಂದಿರುತ್ತೆ. ಈ ಒಂದು ದಾರಕ್ಕೆ
ನೀಡಲ್ನ ಹಾಕಿ ನಾನು ವರ್ಕ್ ಅನ್ನ ಮಾಡ್ಕೋತೀನಿ. ನೋಡಿ ಎಷ್ಟು 6 ಎಳೆ ದಾರ ಇದೆ ಅಲ್ವಾ, 6 ಎಳೆ ದಾರ ಕಂಪ್ಲೀಟ್ ಆಗಿ ನೀಡಲ್ಗೆ ಬರಬೇಕು. ಮತ್ತೆ ದಾರ ಈ ರೀತಿ ಒಳಗಡೆ ತಗೊಂಡಾಗ 3 ಲೂಪ್ಸ್ ಆಗಿರುತ್ತೆ ನಮ್ಗೆ. ನೋಡಿ ಇಲ್ಲಿ 3 ಲೂಪ್ಸ್ ಆಗಿದೆ ಅಲ್ವಾ. ಮತ್ತೆ ದಾರ ತಗೊಂಡು ಕಂಪ್ಲೀಟ್ ಆಗಿ 3 ಲೂಪ್ ಇಂದ ನೀಡಲ್ನ ಹೊರಗಡೆ ತೆಗಿರಿ. ಅಂದ್ರೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಅದೇ ದಾರಕ್ಕೆನೆ ಹಾಫ್ ಡಬಲ್ ಕ್ರೋಶೆ ಇಂದ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗತ್ತೆ. ಸೊ ದಾರ ತಗೊಂಡು ಮತ್ತೆ 3 ಲೂಪ್ ಇಂದ ನೀಡಲ್ನ ಹೊರಗಡೆ ತೆಗಿಬೇಕು. ಅವಾಗ ನಮ್ಗೆ 1 ಲೂಪ್ ಆಗತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಇದೇ ರೀತಿ ವರ್ಕ್ ಅನ್ನ ಸ್ಟಾರ್ಟ್ ಮಾಡುವಂತದ್ದು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಆಗ್ಬೇಕು ಬೀಡ್ ನ ಹಿಂದೆಗಡೆ ಇರೋ ದಾರ. ಸೊ ಬೀಡ್ ನ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇದೇ ಒಂದು ರೀಸನ್ಗೆ ಬೀಡ್ ನ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಏನು ಹಾಫ್ ಡಬಲ್ ಕ್ರೋಶೆ ಸ್ಟಿಚಸ್ ನ ವರ್ಕ್ ಮಾಡ್ತಾ ಇದೀನಿ ಅಲ್ವಾ, ಇದಕ್ಕೆ ಕೌಂಟಿಂಗ್ಸ್ ಇರುತ್ತೆ. ಕೌಂಟಿಂಗ್ಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕೌಂಟಿಂಗ್ಸ್ ಮಿಸ್ ಆಯ್ತು ಅಂತ ಅಂದ್ರೆ ಡಿಸೈನ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ನೋಡಿ ಈ ತರ ಜಾಗ ಮಾಡ್ಕೊಂಡು ನೀವು ಆಮೇಲೆ ಸ್ಟಿಚಸ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಇದೇ ರೀತಿ ನಾನು ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ಫಿಲ್ ಮಾಡಿ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಫ್ರೆಂಡ್ಸ್, ಬೀಡ್ ಹಿಂದೆ ಕಂಪ್ಲೀಟ್ ಆಗಿ ಹಾಫ್ ಡಬಲ್ ಕ್ರೋಶೆ ಇಂದ ಫಿಲ್ ಮಾಡ್ಕೊಂಡೆ. ಟೋಟಲ್ ಆಗಿ 16 ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದೀನಿ. ಇವಾಗ ಫಸ್ಟ್ ಸಿಂಗಲ್ ಕ್ರೋಶೆ ಇತ್ತಲ್ವಾ, ಅದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದೀನಿ. ಮತ್ತೆ ಇವಾಗ 5 ಚೈನ್ ಹಾಕ್ತೀನಿ. ಸೊ ಯಾಕಂದ್ರೆ ಬೇಸ್ ಲೈನ್ ಅಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ. ಸೊ ಅದೇ ತರ ಇಲ್ಲೂ ಕೂಡ ನಾನು 5 ಚೈನ್ ನ ಹಾಕೊಂತೀನಿ. 5 ಚೈನ್ ಹಾಕೊಂಡು ಈ ಲಾಕ್ ಇದಲ್ವಾ, ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ ಹಾಕೊಳ್ಳಿ. ಮತ್ತೆ ಇಲ್ಲಿ 5 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ 5 ಚೈನ್. ಸೊ ಬೇಸ್ ಲೈನ್ ಅಲ್ಲಿ 5 ಚೈನ್ 3 ಟೈಮ್ಸ್ ಹಾಕಿದ್ವಿ ಅಲ್ವಾ. ಸೊ ಹಾಗಾಗಿ ಮತ್ತೆ 5 ಚೈನ್ ಹಾಕೊಳ್ಳಿ. ಫೈವ್ ಚೈನ್ ಹಾಕೊಂಡು ನೋಡಿ, ಫಸ್ಟ್ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಈ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆನ ನೀಡಲಿಂದ ಟಚ್ ಮಾಡೋದಕ್ಕೆ ಹೋಗ್ಬೇಡಿ. ಲಾಕ್ ಆದ್ಮೇಲೆ ಮತ್ತೆ ಇವಾಗ ಬೀಡ್ ನ ಹಿಂದೆಗಡೆಗೆ ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಬೇಕು. ಕೌಂಟಿಂಗ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ 16 ಹಾಫ್ ಡಬಲ್ ಕ್ರೋಶೆಗಳನ್ನ ನಾನು ವರ್ಕ್ ಮಾಡಿರೋದು. ಸೊ ಬೀಡ್ ನ ತೀರಾ ಟೈಟ್ ಆಗಿ ನೀವು ಲಾಕ್ ಮಾಡಿದಾಗ ನಿಮ್ಗೆ ಹಾಫ್ ಡಬಲ್ ಕ್ರೋಶೆಗಳು ಕಡಿಮೆ ಬರುತ್ತೆ ಸ್ಟಿಚಸ್. ಹಾಗಾಗಿ ಅದಕ್ಕೇನೆ ಮುಂಚೆನೆ ಹೇಳಿದ್ದು ಬೀಡ್ ನ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡಿ ಅಂತ. ಲೂಸ್ ಆಗಿ ಲಾಕ್ ಮಾಡಿದಾಗ ಸ್ವಲ್ಪ ಬೀಡ್ ನ ಹಿಂದೆಗಡೆ ಇರೋ ದಾರ ಕೂಡ ಸ್ವಲ್ಪ ಲೂಸ್ ಆಗುತ್ತೆ. ಆ ದಾರಕ್ಕೆ ನಾವು ಕರೆಕ್ಟ್ ಆಗಿ 16 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬಹುದು. ಸೊ ಇದೇ ರೀತಿ ನಾವೇನ್ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಎಲ್ಲಾ ಆರ್ಚ್ಗಳನ್ನ ನಾವು ಹಾಫ್ ಡಬಲ್ ಕ್ರೋಶೆಯಿಂದ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಸೈಡ್ ಇಂದ ಇದು ಈ ರೀತಿ ಕಾಣಿಸುತ್ತೆ ನಮ್ಗೆ. ಇವಾಗ ನಾನು ಬ್ಯಾಕ್ ಸೈಡ್ ಇಂದ ವರ್ಕ್ ಮಾಡ್ತಿರೋದಲ್ವಾ. ನೋಡಿ, ಇದು ಕಂಪ್ಲೀಟ್ ಆಯ್ತು. ಸೊ ಇದು ಬ್ಯಾಕ್ ಸೈಡ್, ನಾನು ಟರ್ನ್ ಮಾಡ್ಕೊಂಡಲ್ವಾ ಬ್ಯಾಕ್ ಸೈಡ್ಗೆ, ಅದು ಬ್ಯಾಕ್ ಸೈಡ್. ಮತ್ತೆ ಇದು ಫ್ರಂಟ್ ಸೈಡ್ಗೆ ತಗೋತಾ ಇದೀನಿ ನಾನು. ಕೊನೆಯಲ್ಲಿ ಅಷ್ಟೇ 5 ಚೈನ್ ಹಾಕಿ ಲಾಕ್ ನ ಮೇಲೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರನ ಕಟ್ ಮಾಡಿದೀನಿ. ನೋಡಿ, ಇದು ಈ ರೀತಿ ಬಂದಿದೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಬೇಕು ಅಂದ್ರೆ ನೀವು ಕಂಪ್ಲೀಟ್ ಸೆಲ್ಫ್ ಕಲರ್ ಅಲ್ಲೇ ಈ ಒಂದು ಡಿಸೈನ್ ಮಾಡಬಹುದು. ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಅರ್ಥ ಆಗ್ಲಿ ನಿಮ್ಗೆ ಅಂತ ಹೇಳಿ ನಾನು ಬೇರೆ ಕಲರ್ ನ ಯೂಸ್ ಮಾಡ್ತಾ ಇದ್ದೀನಿ, ಥ್ರೆಡ್. ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ಈ ಡಿಸೈನ್ ಸೆಲ್ಫ್ ಕಲರ್ ಅಲ್ಲೇ ಮಾಡಿದ್ರೆ, ಅಂದ್ರೆ ನಾವೇನು ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಎಲ್ಲ ಒಂದೇ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ರೆ ಡಿಸೈನ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಲಾಕ್ ಆದ್ಮೇಲೆ ಫಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತೀನಿ, ಅಂದ್ರೆ ಲಾಕ್. ಮತ್ತೆ ಇಲ್ಲಿ ಚೈನ್ ಹಾಕೋತಾ ಇದೀನಿ. ಇಲ್ಲಿ ಚೈನ್ 4 ಕೂಡ ಹಾಕೋಬಹುದು, 5 ಕೂಡ ಹಾಕೋಬಹುದು. ಎಷ್ಟೇ ಚೈನ್ ಹಾಕಿದ್ರು ಈ ಲಾಕ್ ಹತ್ರಕ್ಕೆ ಕರೆಕ್ಟ್ ಆಗಿ ರೀಚ್ ಆಗ್ಬೇಕು. ಸೊ 4 ಹಾಕಿದ್ರೆ ರೀಚ್ ಆಗುತ್ತೆ ಅಂದ್ರೆ 4 ಚೈನ್ ಹಾಕಿನೇ ಲಾಕ್ ಮಾಡ್ಕೊಳ್ಳಿ. ಇಲ್ಲ 5 ಹಾಕೋತೀವಿ ಅಂದ್ರೆ ಅದನ್ನ ಕೂಡ ಹಾಕೋಬಹುದು. ಮತ್ತೆ ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದ್ಮೇಲೆ ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ನೋಡಿ, ದಾರ ತಗೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಏನಿದೆ ಅಲ್ವಾ, ಅದ್ರ ಮೇಲೆ ಈ ರೀತಿ ಚೈನ್ ಬರುತ್ತೆ. ಅಲ್ಲಿಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ದಾರನ ಎಳ್ಕೊಂಡು ನಾವು ಎರಡಲ್ಲಿ ಒಂದು ವರ್ಕ್ ಮಾಡ್ಕೋಬೇಕು. ಇವಾಗ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕೊಂಡು ಇವಾಗ ಒಂದು ಬೀಡ್ ಅನ್ನ ಹಾಕೋತಾ ಇದೀನಿ. ಸೊ ಇದು 3mm ಸೈಜ್ ಅಲ್ಲಿ ನಾನು ಬೀಡ್ ಹಾಕೊಂತಾ ಇರೋದು.
ಸೊ ನೀವು ಇದಕ್ಕಿನ್ನ ಚಿಕ್ಕ ಬೀಡ್ ಬೇಕಾದ್ರೂ ನೀವು ಹಾಕೋಬಹುದು. ಬೀಡ್ನ ಹಾಕಿ ಬೀಡ್ನ ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ನಾವಿಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಅದೇ ಗ್ಯಾಪ್ಗೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಬೇಕು. ನೋಡಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಗ್ಯಾಪ್ಗೆ ಡಬಲ್ ಕ್ರೋಶೆ, ನೋಡಿ ಈ ಗ್ಯಾಪ್ಗೆ. ಸೊ ಟೋಟಲ್ ಆಗಿ ಇಲ್ಲಿ ಡಬಲ್ ಕ್ರೋಶೆ ಸ್ಟಿಚ್ ಮಾಡಿದ್ವಿ ಅಲ್ವಾ, ಅದು ಕಂಪ್ಲೀಟ್ ಆಗಿ ಫಿಲ್ ಆಗ್ಬೇಕು. ಹಾಗೆ ಇಲ್ಲಿ ನಾವು ಮಾಡುವಂತ ಡಬಲ್ ಕ್ರೋಶೆಗಳು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕು. ದಾರ ಎಳೆದು ತೀರಾ ಲೂಸ್ ಆಗಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಚಿಕ್ಕ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳಿ. ಸೊ ಚಿಕ್ಕ ಡಬಲ್ ಕ್ರೋಶೆ ಮಾಡಿದಾಗ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆಗಳು ಕೌಂಟಿಂಗ್ಸ್ ಇರ್ಲಿ, ಕೌಂಟಿಂಗ್ಸ್ ನ ಮಿಸ್ ಮಾಡ್ಕೋಬೇಡಿ. ನೋಡಿ ಮತ್ತೆ ಡಬಲ್ ಕ್ರೋಶೆ ಗ್ಯಾಪ್ ಗಳಿಗೆ ಡಬಲ್ ಕ್ರೋಶೆ. ಸೊ ಟೋಟಲ್ ಆಗಿ ಇಲ್ಲಿ ನಾನು 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ 7 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಯಾವ ರೀತಿ ನಾನು ಲಾಕ್ ಮಾಡ್ತೀನಿ ಅಂತ. ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಇತ್ತಲ್ವಾ, 1 2 ಎರಡನ್ನ ಸ್ಕಿಪ್ ಮಾಡಿ ಮೂರನೇ ಹಾಫ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಲಾಕ್ ಆದ್ಮೇಲೆ ಮತ್ತೆ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಇವಾಗ ಮತ್ತೆ ಲೇಸ್ ನ ಟರ್ನ್ ಮಾಡ್ಕೊಳ್ಳೋಣ, ಅಂದ್ರೆ ಡಿಸೈನ್ ನ ಟರ್ನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕೌಂಟಿಂಗ್ಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನೋಡಿ 1 2 3 4 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು 4 ಚೈನ್ ಹಾಕಿದ್ವಿ ಅಲ್ವಾ, ಅದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದ್ಮೇಲೆ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕೊಂಡು ಇವಾಗ ಒಂದು ಬೀಡ್ ನ ಹಾಕೋಬೇಕು. ಬೀಡ್ ನ ಹಾಕೊಂಡು ಬೀಡ್ ನ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಮತ್ತೆ ಫ್ರಂಟ್ ಸೈಡ್ ಗೆ ತಿರುಗಿಸ್ಕೋಬೇಕು. ಈ ರೀತಿ ಫ್ರಂಟ್ ಸೈಡ್ ಗೆ ತಗೊಂಡು ಇಲ್ಲೇನು ನಾವು 4 ಚೈನ್ ಹಾಕಿದ್ವಿ ಅಲ್ವಾ, ಇವಾಗ ಈ 4 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆ ಮಾಡಿ ಅದ್ರೊಳಗಡೆ ಡಬಲ್ ಕ್ರೋಶೆ ಮಾಡಿದ್ವಿ. ಸೊ ಇಲ್ಲಿ ನಾವು 4 ಚೈನ್ ಹಾಕಿರೋದ್ರಿಂದ 4 ಚೈನ್ ನ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಬೇಕು. ಸೊ ಫಸ್ಟ್ ಸ್ಲಾಂಟಿಂಗ್ ಆರ್ಚ್ ತರ ಏನ್ ಬಂತಲ್ವಾ, ಅಲ್ಲಿಗೆ ನಾವು 7 ಡಬಲ್ ಕ್ರೋಶೆ ಮಾಡಿದ್ವಿ. ಸೊ ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ವರ್ಕ್ ಮಾಡ್ಬೇಕಾದ್ರೆ ಚಿಕ್ಕದ್ ವರ್ಕ್ ಮಾಡ್ಕೊಳ್ಳಿ, ತೀರಾ ದೊಡ್ಡದು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಬೇಡಿ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನು. ಫ್ರೆಂಡ್ಸ್ ಹಾಗೇನೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಕ್ಲಾಸ್ ಹಾಗೆ ಆಫ್ಲೈನ್ ಕ್ಲಾಸ್ ಎರಡು ಕೂಡ ಇರುತ್ತೆ. ಈ ಒಂದು ಕ್ಲಾಸ್ಗೆ ಯಾವುದೇ ರೀತಿ ಫ್ರೀ ಕ್ಲಾಸಸ್ ಇರೋದಿಲ್ಲ, ಫೀಸ್ ನ ಪೇ ಮಾಡ್ಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಡೈರೆಕ್ಟ್ ಆಗಿ. ಸೊ ಇಲ್ಲಿ 4 ಚೈನ್ ನ ಗ್ಯಾಪ್ಗೆ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಕೌಂಟಿಂಗ್ಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. 7 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲೂ ಕೂಡ ಅಷ್ಟೇ ನೋಡಿ 1 2 ಎರಡನ್ನ ಸ್ಕಿಪ್ ಮಾಡಿ ಮೂರನೇ ಹಾಫ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಇದು ಈ ರೀತಿ ಸ್ಲಾಂಟಿಂಗ್ ಆರ್ಚ್ ಗಳು ಈ ರೀತಿ ಬರುತ್ತೆ. ಸೊ ಇದೇ ತರ ಫುಲ್ ಇಲ್ಲೇನು ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಆರ್ಚ್ಗೆ ನಾವು ಈ ತರ ವರ್ಕ್ ಮಾಡ್ಕೋಬೇಕು. ಮತ್ತೆ ನಾನು 4 ಚೈನ್ ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಮತ್ತೆ ಲೇಸ್ ನ ಟರ್ನ್ ಮಾಡ್ಕೊಂಡು ನೋಡಿ ಇಲ್ಲಿ ಕೌಂಟ್ ಕರೆಕ್ಟ್ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು 4 ಚೈನ್ ಹಾಕಿದ್ವಿ ಅಲ್ವಾ, ಅದನ್ನ ಲಾಕ್ ಮಾಡ್ಬೇಕು. ಇವಾಗ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕೊಂಡು ಇವಾಗ ಒಂದು ಬೀಡ್ ನ ಹಾಕೊಳ್ಳಿ. 3mm ಸೈಜ್ ಬೀಡ್ ಅಂತ ಹೇಳ್ದೆ ಅಲ್ವಾ, ಆ ಬೀಡ್ ನ ಹಾಕೊಳ್ಳಿ. ಬೀಡ್ ನ ಹಾಕಿ ಬೀಡ್ ನ ನಾವು ಲಾಕ್ ಮಾಡ್ಬೇಕು. ಆಮೇಲೆ ಮತ್ತೆ ಫ್ರಂಟ್ ಸೈಡ್ ಗೆ ಡಿಸೈನ್ ನ ಟರ್ನ್ ಮಾಡ್ಕೊಂಡು ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಈ ಒಂದು 4 ಚೈನ್ ನ ಗ್ಯಾಪ್ಗೆ ನಾವು 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ನೀವು ಕೇಳ್ಬೋದು ಇನ್ನ ಕಡಿಮೆ ಮಾಡ್ಕೋಬಹುದಾ ಡಬಲ್ ಕ್ರೋಶೆ, ಇನ್ನ ಜಾಸ್ತಿ ಮಾಡ್ಕೋಬಹುದಾ ಅಂತ. ನಾನು ಸ್ಲಾಂಟಿಂಗ್ ಆರ್ಚ್ ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ 4 ಚೈನ್ ಹಾಕಿ ನಾನು ಮಾಡಿರೋಂಥದ್ದು. ಅದ್ರೊಳಗಡೆ 7 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ನೀವು ಚೈನು ಕಡಿಮೆ ಮಾಡ್ಕೊಂಡು ಡಬಲ್ ಕ್ರೋಶೆ ಸ್ಟಿಚಸ್ ನೀವು ಕಡಿಮೆ ಮಾಡ್ಕೊಂಡು ಬೇಕಾದ್ರೆ ಡಿಸೈನ್ ನ ಟ್ರೈ ಮಾಡ್ಬೋದು. ಬಟ್ ಡಬಲ್ ಕ್ರೋಶೆ ಸ್ಟಿಚ್ ನ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ, ಚೈನ್ಗಳು ಜಾಸ್ತಿ ಹಾಕೊಂಡು ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ.
ನೋಡಿ ಇಲ್ಲೂ ಕೂಡ ಅಷ್ಟೇ 7 ಡಬಲ್ ಕ್ರೋಶೆ ಇಂದಾನೆ ನಾವು ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ನೀಡಲ್ ಸಿಕ್ಕಾಕೊಳ್ಳೋದಾಗ್ಲಿ, ದಾರನ ಒಂದೊಂದ್ ಎಳೆ ಬಿಟ್ಕೊಳ್ಳೋದಾಗ್ಲಿ ಈ ರೀತಿ ವರ್ಕ್ ಮಾಡ್ಕೋಬಿಡಿ. ನೋಡಿ ಇದು ಆದ್ಮೇಲೆ ಇಲ್ಲೂ ಅಷ್ಟೇ 2 ಹಾಫ್ ಡಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡ್ಕೊಳ್ಳಿ. ಮೂರನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕಿ ನಾವೇನ್ ಪ್ರೀವಿಯಸ್ ಮಾಡಿದ್ವಿ ಅಲ್ವಾ ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಎಂಡ್ ಅಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಂಡ್ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೊ ಫೈನಲ್ ಆಗಿ 5 ಸ್ಲ್ಯಾಂಟಿಂಗ್ ಆರ್ಚಸ್ ಬಂದಿದೆ. ಇವಾಗ ನಾನು ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕೊಂಡು ನೋಡ್ಕೊಳ್ಳಿ ಫಸ್ಟ್ ಈ ಲಾಕ್ ವರ್ಗು ರೀಚ್ ಆಗತ್ತಾ ಅಂತ ಹೇಳಿ. ರೀಚ್ ಆಯ್ತು ಅಂತ ಅಂದಾಗ ಮತ್ತೆ ಡಿಸೈನ್ ಟರ್ನ್ ಮಾಡ್ಕೊಂಡು ನೋಡಿ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. 3 ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಎಂಡಿಂಗ್ ಅಲ್ಲಿ ಮಾತ್ರ ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವಾಗ ಫ್ರಂಟ್ ಸೈಡ್ಗೆ ಡಿಸೈನ್ ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ನಾವು 5 ಚೈನ್ ಲಾಕ್ ಇದೆ ಅಲ್ವಾ ಆ ಲಾಕ್ ನ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಇದು ಆರ್ಚು ಈ ರೀತಿ ಬರುತ್ತೆ ನಮ್ಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನ್. ಇದು ಒಂದ್ಸತಿ ನೀವು ಟ್ರೈ ಮಾಡ್ಬೋದು. ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. 5 ಚೈನ್ ಹಾಕಿ 5 ಚೈನ್ ಲಾಕ್ ನ ಮೇಲೆ ಲಾಕ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ಇವಾಗ ನೆಕ್ಸ್ಟ್ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ನಾವು ಫಸ್ಟ್ ಆರ್ಚ್ ಕಂಪ್ಲೀಟ್ ಆಗಿ ಯಾವ ರೀತಿ ಮಾಡಿರ್ತೀವಿ ಅಲ್ವಾ ವರ್ಕು ಅದೇ ರೀತಿ ಎಲ್ಲಾ ಆರ್ಚ್ ಗಳನ್ನು ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಂಡಾಗ ಪ್ರತಿಯೊಂದು ಆರ್ಚ್ ಕೂಡ ನಮ್ಗೆ ಒಂದೇ ರೀತಿ ಕಾಣಿಸುತ್ತೆ. ಮತ್ತೆ ಇವಾಗ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲಕ್ಕೆ ನಾನು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಫಸ್ಟ್ ಮಾತ್ರ ಡಬಲ್ ಕ್ರೋಶೆ ಮಾಡ್ತೀವಿ ಅಷ್ಟೇ, ಆಮೇಲೆ ಚೈನ್ಸ್ ಹಾಕಿ ನಾವು ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡೋದು. ನೋಡಿ ಇದು ಡಿಸೈನು ಈ ರೀತಿ ಬಂದಿದೆ. ನಾನು ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹತ್ರದಿಂದ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಕೊನೆಯಲ್ಲಿ ನಾನು 3 ಚೈನ್ ಹಾಕಿದ್ದೆ ಅಲ್ವಾ, ಸೊ ನಿಮ್ಗೆ ಬೇಕು ಅಂದ್ರೆ 3 ಸಿಂಗಲ್ ಕ್ರೋಶೆ ಕೂಡ ನೀವು ಅಲ್ಲಿ ಹಾಕೋಬಹುದು. ನೋಡಿ ಇಲ್ಲಿ 3 ಆರ್ಚ್ ಗಳಿಗೆ ನಾನು ಬೀಡ್ ನ ಹಾಕಿದ್ದು. ಸೊ ಬೇಸ್ ಲೈನ್ ಮಾಡಿದ್ದು 3 ಆರ್ಚ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಆರ್ಚ್ ಮಧ್ಯ ಏನು 5 ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ನಾವು ಕುಚ್ಗಳನ್ನ ಹಾಕೊಳ್ಳೋ ಅಂತದ್ದು. ಫ್ರೆಂಡ್ಸ್ ಹಾಗೆ ನಾನು ಅವಾಗ್ಲೇ ಹೇಳ್ದಂಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬೀಡ್ ಇದು. ಒಂದ್ಸತಿ ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಪರ್ಸನಲಿ ನಂಗಂತೂ ತುಂಬಾ ಇಷ್ಟ ಆಯ್ತು. ನಾನೇ ಸ್ವಲ್ಪ ಜಾಸ್ತಿ ಸ್ಟಾಕ್ಸ್ ನ ತರಿಸ್ಕೊಂಡಿದೀನಿ. ಸ್ಟಾಕ್ ಖಾಲಿ ಆಗೋದಕ್ಕಿಂತ ಮುಂಚೆ ನೀವು ಬೀಡ್ಸ್ ಗಳನ್ನ ಬೇಗ ಬುಕ್ ಮಾಡ್ಕೊಳ್ಳಿ. 2 ಆರ್ಚ್ ಗಳ ಮಧ್ಯೆ ಕುಚ್ ಕಟ್ಟಿ ಡಿಸೈನ್ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು 2 ಆರ್ಚ್ ಗಳ ಮಧ್ಯೆ ನಾನು ಕುಚ್ ಕಟ್ಟಿ ಆಗಿದೆ. ಸೊ ಇಲ್ಲಿ ಒಂದು ಬೀಡ್ ನ ಇಟ್ಟು ಕುಚ್ ಕಟ್ಟಿದೀನಿ. ಸೊ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ. ಹೊಸದಾಗಿ ಡಿಸೈನ್ ಏನಾದ್ರು ಮಾಡ್ಬೇಕು, ಹೊಸ ಡಿಸೈನ್ಸ್ ನಿಮ್ಮ ಕಸ್ಟಮರ್ಗೆ ಏನಾದ್ರು ನೀವು ಕೊಡ್ಬೇಕು ಅಂತ ಅಂದ್ರೆ ಈ ಒಂದು ಡಿಸೈನ್ ನ ನೀವು ಟ್ರೈ ಮಾಡ್ಬೋದು. ಸೊ ಬೀಡ್ ನೋಡ್ತಾ ಇದೀರಲ್ವಾ, ಬೀಡ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ಗೆ ನಾವ್ ಯಾವುದೇ ಬ್ರೈಡಲ್ ಡಿಸೈನ್ ಮಾಡಿದ್ರು ಹೊಸ ಒಂದು ಬೀಡ್ ನ ನಾವು ಹಾಕಿ ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್ ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 900 ಇಂದ 1000 ವರೆಗೂ ಚಾರ್ಜ್ ಮಾಡಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕ್ ಇದೆ ಈ ಒಂದು ಡಿಸೈನ್ಗೆ. ತುಂಬಾ ಕಡಿಮೆ ಬೀಡ್ ನ ಯೂಸ್ ಮಾಡಿರೋಂಥದ್ದು. ಯಾರು ತುಂಬಾ ಜಾಸ್ತಿ ಬೀಡ್ ನ ಯೂಸ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ಅಂತವ್ರಿಗೆ ಈ ಒಂದು ಡಿಸೈನ್ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ನಾನು ಪರ್ಚೇಸ್ ಮಾಡೋ ಬೀಡ್ಸ್ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು, ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಬೀಡ್ ನ ಯಾವ ರೀತಿ ನಾವು ಪರ್ಚೇಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ಹಾಕಿದೀನಿ. ಸೊ ಪ್ಲೇ ಲಿಸ್ಟ್ ಅಲ್ಲಿ ಹೌ ಟು ಆರ್ಡರ್ ಬೀಡ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಕ್ಲಾಸಸ್ ಏನಾದ್ರು ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.